ನೀನು ಮಾತಾಡೋ ವಿಷಯಗಳಿಗೆ ಕರೆಕ್ಟಾಗಿ ಒಬ್ಬ ಇದ್ದಾನೆ, ನನ್ನ ಭಕ್ತ ಅಂತ ಕರೆಯೋರು ಆ ಟೈಮಲ್ಲಿ. ಓಕೆ, ಅವನೊಬ್ಬ ನನ್ನ ಭಕ್ತ ಅಂತ ಕರಿತೀವ ಅವನ ಹತ್ರವಾಗಿ ನೀನು ಮಾತಾಡಿದ್ದು ಅಂತ. ಸೊ ಆನ್ ಶಿವರಾತ್ರಿ ಡೇ ಹಿ ವಾಸ್ ಬ್ರಾಟ್ ಟು ಮೈ ಹೌಸ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮನೇಲಿ ಹೇಗೆ ಅಂದರೆ ಲಾಟ್ ಆಫ್ ಮಿರಕಲ್ಸ್ ಯೂಸ್ ಟು ಹ್ಯಾಪನ್. ನಮ್ಮ ತಂದೆ 2 ಬುಕ್ ಬೇರೆ ಬರ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ಅದರಲ್ಲಿ ಒಂದು, ಬಾಬಾ ಹ್ಯಾಡ್ ಗಿವನ್ ಒನ್ ರೆಸೆಪ್ಟಿಕಲ್, ಸಿಲ್ವರ್ ರೆಸೆಪ್ಟಿಕಲ್. He had come in the form of my father and given to my mother. That silver receptacle alli vibhuti used to come on various occasions. So on Shivaratri it had oozed out, coming out, and the lid had fallen down. So avatin dina ಇವನು ಬಂದ್ಬಿಟ್ಟು he is looking at this thing vibhuti and he is standing like this and he is not able to believe. ಹೆಂಗೆ ಬಂತು ನಾನು ಕೇಳ್ದ ಫಸ್ಟು. ನಾನು ಗೊತ್ತಿಲ್ಲ, ಅಲ್ಲ ನೀವು ನೋಡಲ್ಲ? ಇಲ್ಲ, ನಾವು ನೋಡ್ಲಿಲ್ಲ, ಬರೋದಲ್ಲ, ನೋಡ ಬಂದ್ಬಿಟ್ಟಿತ್ತು. ದೆನ್ ವಿ ರಿಯಲೈಸ್ಡ್ ಇಟ್ ಹ್ಯಾಸ್ ಕಮ್ ಅಂತ. ಅದೇನು ಬರೋಕ್ಕೆ ಸಾಧ್ಯ ಅಂತ ಅವನಿಗೆ ಇದಾಗ್ಬಿಟ್ಟಿದೆ. ದೆನ್ ಇಟ್ ಸಂತೋಷ್, ಐ ವಾಂಟ್ ಟು ಸ್ಪೀಕ್ ಟು ಯು ಸಮಥಿಂಗ್. ಚಪ್ಪಲಿ ಹಾಕೊಂಡ್ಬಿಟ್ಟು ನನ್ನ ಜೊತೆಗೆ ಬಂದ್ಬಿಟ್ಟು ವಿಲ್ ಗೋ ಔಟ್ಸೈಡ್ ಅಂತ. ಯಾಕೆ, ಇಲ್ಲೇ ಮಾತಾಡ್ಬೋದಲ್ಲ ಸೋಫಲ್ಲಿ ಅಂದ್ರೆ. ಅಂಥ ವಿಷಯ ಎಲ್ಲ ಇಲ್ಲಿ ಮಾತಾಡಬಾರ್ದು ಅಂತ ಹೇಳ್ದ. ಸೊ ಐ ಗಾಟ್ ಅ ರೆಡ್ ಫ್ಲಾಗ್ ದರ್. ಓ ಮೈ ಗಾಡ್, ಇನ್ಯಾವ ವಿಷಯ ಮಾತಾಡ್ತಿರೋದು ಅಂತ. ಈ ಸ್ಟಾರ್ಟಿಂಗ್ ಇನ್ಸಿಸ್ಟಿಂಗ್. I said, okay, fine, we'll go. ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಕೆಳಗೆ ಹೋಗ್ಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳಿದೆ ಒಂದ್ಸತಿ ನಾನು. ದೋಸ್ ಡೇಸ್ ಇನ್ ಬಾಲ್ ವಿಕಾಸ್ ಟಾಟ್ ಅಸ್ ಗಾಯತ್ರಿ ಮಂತ್ರ ಹೇಳಿದ್ರೆ ಯು ವಿಲ್ ಬಿ ಓಕೆ ಅಂತ. ಸೊ ಆ ಬ್ಲೈಂಡ್ ಬಿಲೀಫ್ ಇತ್ತಲ್ಲ, ಇನ್ನೋಸೆನ್ಸ್. ಸೊ ಐ ಸೆಡ್ ಗಾಯತ್ರಿ ಮಂತ್ರ ಹೇಳ್ಕೊಂಡು ಕೆಳಗೆ ಹೇಳ್ದೆ. ವಿ ಡಿಡ್ಂಟ್ ಗೋ ಟು ದ ರೋಡ್ ಅಂಡ್ ಆಲ್. ಅದ ಗೇಟ್ ಹತ್ರನೇ ನಿಂತ್ಕೊಂಡ್ವಿ. ಆ್ಯಂಡ್ ದಿಸ್ ಗೈ ಸ್ಟಾರ್ಟೆಡ್ ಬಂಬಾರ್ಡಿಂಗ್ ಮೀ ವಿತ್ ಎ ಲಾಟ್ ಆಫ್ ಕ್ವೆಶ್ಚನ್ಸ್ ಅಬೌಟ್ ಸ್ಪಿರಿಚುಯಾಲಿಟಿ. ಓಕೆ, ಅಂದರೆ ಅವನೇನೇನು ಓದಿದನೋ ಅದೆಲ್ಲ ನನಗೂ ಗೊತ್ತಿದೆ ನೋಡೋಕ್ಕೆ. ಈ ಸ್ಟಾರ್ಟೆಡ್ ಬೊಂಬಾರ್ಡಿಂಗ್, ಇದು ಗೊತ್ತಾ ನಿಮಗೆ, ಅದು ಗೊತ್ತಾ ನಿಮಗೆ ಅಂತಲ್ಲ. ಆ್ಯಂಡ್ ಫ್ರಮ್ ಮೈ ಮೌತ್ ಲೈಕ್ ವಾಟರ್ ಇಟ್ ವಾಸ್ ಕಮಿಂಗ್ ಔಟ್, ಆನ್ಸರ್ಸ್. ಇಟ್ ವಾಸ್ ಜಸ್ಟ್ ಕಮಿಂಗ್ ಔಟ್, ಅಷ್ಟೇ ಬರ್ತಾನೆ ಇತ್ತು. ಆ್ಯಂಡ್ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ಇಟ್ ಇಸ್ ಕಮಿಂಗ್. ಓಕೆ, ಆ್ಯಂಡ್ ಇಟ್ ಇಸ್ ಕಮಿಂಗ್. ಆಫ್ಟರ್ ಒನ್ ಪಾಯಿಂಟ್ ದಿಸ್ ಫೆಲೋ ಪುಟ್ ಇಸ್ ಹ್ಯಾಂಡ್ ಲೈಕ್ ದಿಸ್. ಗುರುಗಳೇ, ಎಲ್ಲಿಂದ ಸಿಕ್ತು ಇದಲ್ಲ, ಎಲ್ಲೂ ಓದಿದ್ರಿ? Because he had understood one meaning of what it is. Now he got something more profound through what I am telling. So then I happened to tell, maybe this is not what from my mind I was telling him. It just came out. It said, there is a pipeline of knowledge in everybody's heart. You have to tap it. That's all. The spring will come. Anta. That night I went back and I was sleeping and I was thinking, from where did this come? Because that was the very first instance of an intuition manifesting in front. And all that I spoke was not learnt anywhere. After that, we had friendship. ಅವನು ಕರೀತದ ಮನೆಗೆ. ಐ ಯೂಸ್ ಟು ಗಿವ್ ಬುಕ್ಸ್. ಶ್ರೀ ಅರಬಿಂದ್ ಅವರು ಬುಕ್ಸ್ ಕೊಡ್ತಾ ಇದ್ದ. ಆ್ಯಂಡ್ ಐ ಯೂಸ್ ಟು ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಅವರ್ಷನ್ ಟುವರ್ಡ್ಸ್ ಬುಕ್ಸ್. ಸೊ ಕೊಡ್ತಾ ಇದ್ದ, ನಾನು ಬೇಡ, ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಇಲ್ಲ, ಓದು ಅಂತ ಕೊಡ್ತಾ ಇದ್ದ. ಸರಿ, ನಾನು ಆ ಥರ ಯಾರನ್ನ ಕೊಟ್ಟರೆ ಏನು ಮಾಡ್ತೀನಿ, ನಾನು ಫಸ್ಟ್ ಪೇಜಿಂದ ಓದಲ್ಲ, ಮಧ್ಯದಲ್ಲಿ ಹಿಂಗೆ ತೆಗೆದುಬಿಡ್ತೀನಿ. ಐ ಜಸ್ಟ್ ರ್ಯಾಂಡಮ್ಲಿ ಓಪನ್ ಎ ಪೇಜ್, ಅದರಲ್ಲಿ ಓದ್ಬಿಟ್ಟು ಇದ್ರ ಅರ್ಥ ಇದಲ್ವಾ ಅಂತ ಹೇಳ್ತೀನಿ. ಸೊ ಹೀ ಫೌಂಡ್ ದಟ್ ಮೈ ಮೀನಿಂಗ್ ವಾಸ್ ಡಿಫರೆಂಟ್ ಫ್ರಮ್ ವಾಟ್ ಹೀ ಲರ್ನ್ ಆರ್ ವಾಟ್ ಹೀ ಅಂಡರ್ಸ್ಟುಡ್. ಬಿಕಾಸ್ ವಿ ಆರ್ ಬಿನ್ ದಿಸ್ ಥಿಂಗ್ ಆರ್ ಮಲ್ಟಿ ಲೇಯರ್ಡ್ ಆ್ಯಕ್ಚುಲಿ. ಸೊ ಹಂಗೆ ಇಟ್ ಸ್ಟಾರ್ಟೆಡ್ ಆಫ್. ಇಲ್ಲಿ ಐ ಆಮ್ ಆಲ್ಸೋ ಅನ್ ಅಬ್ಸರ್ವರ್. ರೈಟ್ ನೌ ವೆನ್ ಐ ಆಮ್ ಸ್ಪೀಕಿಂಗ್, ಐ ಆಮ್ ಆಲ್ಸೋ ಸಿಟ್ಟಿಂಗ್ ಆ್ಯಂಡ್ ಹಿಯರಿಂಗ್ ವಾಟ್ ಐ ಆಮ್ ಸ್ಪೀಕಿಂಗ್. Okay, so even then it was like that only. I was observing what was happening. So slowly this unfurling of the flowers started happening, stage by stage, through, yakandre every time I start benchmarking myself, there's a humiliation that will happen. Okay, suddenly ನಾನು ಏನೋ ಅನ್ನೋಷ್ಟೊಳಗೆ ದಬಾರಂತ ಕೆಳಗೆ ಬಿಡಿಸ್ಬಿಟ್ಟು ಏನೋ ಒಂದು ಆಗುತ್ತೆ. Something will happen where I understand finally that these are all hogwash. And I'm just imagining things. I'm just a stupid fool who doesn't know how to study properly. ಅಷ್ಟೇ ಅನ್ನೋದು ಬಂದ್ಬಿಡುತ್ತೆ. ಅದು ಅಲ್ಲಿಗೆ ಬಂದು ಅದನ್ನು ಬೆಂಚ್ ಮಾರ್ಕ್ ಮಾಡೋ ಅಷ್ಟೊಳಗೆ ಹಿಂಗೆ ಮೇಲೆ ಕೆತ್ತದೆ. ಅಪ್ ಆ್ಯಂಡ್ ಡೌನ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ದೆನ್ ಸ್ಲೋಲಿ ಇಟ್ ಸ್ಟಾರ್ಟೆಡ್ ಮೇಕಿಂಗ್ ಮೀ ಅಂಡರ್ಸ್ಟ್ಯಾಂಡ್ ದ ಟ್ರೂ ವ್ಯಾಲ್ಯೂ ಆಫ್ ಸನಾತನ ಧರ್ಮ. ಸನಾತನ ಧರ್ಮ ಅನ್ನೋದು ದೋಸ್ ಡೇಸ್ ಐ ಹ್ಯಾಡ್ ನಾಟ್ ಹರ್ಡ್ ಮಚ್ ಅಬೌಟ್ ದಟ್. Slowly, as I came years later, I started understanding that is what Sanatana Dharma Swami was trying to tell me. Because he said, no hatred. He said, there is nothing called hatred in Sanatana Dharma. Sanatana Dharma is all about Swadharma.
Swadharma. Okay. So these are happening like every day, once in a while, intuitions ಬರ್ತಾ ಇರುತ್ತೆ, ಒಬ್ಬನೇ ಕೂತ್ಕೊಂಡು ಇದು ನಡೀತಾ ಇರುತ್ತೆ, ರಿಫ್ಲೆಕ್ಷನ್, ರಿಸೌಂಡ್, ಆಕ್ಷನ್, ರಿಯಾಕ್ಷನ್ ಎಲ್ಲ ನಡೀತಾ ಇರ್ತವೆ. It's Swadharma. What is Swadharma? Swadharma, he said, he gave a beautiful example. He said, when you are going on a highway, imagine there is a traffic signal. Every day you are going in that path only. One day you get good in 12:30 in the night, and there is a red light, Kali road. Okay. So what will you do? Okay. What are you supposed to do, and what will you do? Normally what will we do is, ಖಾಲಿ ಇದೆ ಅಲ್ವಾ ಅಂದ್ಬಿಟ್ಟು ಯಾರು ಬರ್ತಾರೆ 12:30 ರಾತ್ರಿ ಅಂದ್ಬಿಟ್ಟು ಹೊರಟ್ಬಿಡ್ತೀವಿ. But what you are supposed to do is stand there. No, that is your dharma. That's the principle that you have understood. So he said, dharma rakshati rakshitaha. What is dharma rakshati rakshitaha here? Dharma, you saved that principle within yourself. Now what happens? You go and stand. Somebody from behind will come and blast you. Okay. Hey, ಏನೋ ನಿಂತಿದ್ಯಾ, ಖಾಲಿ ಇದೆ ನಾವು ಹೋಗೋ ಅಂತ ಹೇಳ್ಬಿಡ್ತಾನೆ. ಆದ್ರೂ ನೀವು ನಿಂತ್ಕೋತೀರಾ. ಯು ವಿಲ್ ನಾಟ್ ಬಿ. Sometimes do you know what happens? People who drive might understand this. ಹಿಂದೆಯಿಂದ ಹಾರ್ನ್ ಮಾಡಕ್ಕೆ ಶುರು ಮಾಡ್ತಾರೆ. They'll make you look like a fool. And finally you might give up. ಸರಿ ಹೋಗ್ಬಿಡ್ತೀವಿ ನಾವು. But when you stand your stance, that fellow might go. But somebody from that side, for him it is green. And he is coming in a high speed. ಬಂದು ಡಿಕ್ಕಿ ಹೊಡ್ಬಿಡ್ತು. ಸೊ ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ. ನಾನು ಧರ್ಮನ ರಕ್ಷಣೆ ಮಾಡಿದೆ, ಏನೋ ಈ ಪ್ರಿನ್ಸಿಪಲ್ನ ನನ್ನಲ್ಲಿ ರಕ್ಷಣೆ ಮಾಡಿದ್ದಕ್ಕೆ ಆ ಧರ್ಮ ನನ್ನನ್ನು ರಕ್ಷಣೆ ಮಾಡ್ತು. ದಿಸ್ ಇಸ್ ದ ಕ್ರಕ್ಸ್ ಆಫ್ ಧರ್ಮ. ಇಟ್ಸ್ ನಾಟ್ ಅಬೌಟ್ ಟೇಕಿಂಗ್ ಸ್ವಾರ್ಡ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಇಟ್ ಈಸ್ ಅಬೌಟ್ ದ ಪ್ರಿನ್ಸಿಪಲ್ಸ್ which you have learned through either experience or through instruction or whatever. Are you following it in its tenet?